ಮನುನ ನೀನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ಯೋ ಇಲ್ಲ ಆಸ್ತಿಗೋಸ್ಕರ ಒಪ್ಕೊಂಡಿದ್ಯೋ ಅನ್ನೋ ಸಂದೇಹ ನಮ್ಮೆಲ್ರಿಗೂ ಇತ್ತು. ಅದಕ್ಕೊಂದು ಕಾರಣನೂ ಇದೆ. ನಿನ್ ಸೌಂದರ್ಯಕ್ಕೆ, ನಿನ್ ಸ್ವಭಾವಕ್ಕೆ ಬುದ್ಧಿವಂತ ಹುಡುಗನ ಮದುವೆ ಆಗ್ಬೋದಿತ್ತು. ಆದ್ರೆ ನೀನು ಒಬ್ಬ ಹುಚ್ಚನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಒಪ್ಕೊಂಡೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿತ್ತು. ಹಣದ ಆಸೆಗೋಸ್ಕರ ಮನು ಯೋಗಕ್ಷೇಮಕ್ಕೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡು ಅಂದಾಗ ನೀನು ಅದನ್ನ ನಿರಾಕರಿಸಿ ಆಸ್ತಿನೆಲ್ಲ ನಿನ್ನ ಹೆಸರಲ್ಲೇ ಉಳಿಸ್ಕೋತೀಯ ಅನ್ಕೊಂಡೆ. ಆದ್ರೆ ನೀನು ಹಣಕ್ಕೆ ಯಾವ ಮಹತ್ವನೂ ಕೊಡದೆ ನನಗೆ ನನ್ನ ಗಂಡನೇ ಮುಖ್ಯ ಅಂತ ಹೇಳಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಟ್ಟೆ. ಆದ್ರೆ ನೀನ್ ಹೆಬ್ಬೆಟ್ಟೊತ್ತಿದ್ದ ಯಾವ ಪತ್ರಗಳು ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್, ಎಲ್ಲ ನಕಲಿ ಶಾರದಾ. ಯಾಕೆಂದ್ರೆ ನಿನ್ನಿಂದ ಆಸ್ತಿ ಬಸ್ಕೊಳ್ಳೋ ಉದ್ದೇಶ ನಂದಾಗಿರ್ಲಿಲ್ಲ. ಮನುನ ನೀನು ಎಷ್ಟು ಪ್ರೀತಿಸ್ತೀಯ ಅಂತ ತಿಳ್ಕೊಳ್ಳೋಕೋಸ್ಕರ ಮನೆ ಬಿಟ್ಟು ಹೋಗು ಅಂದೆ. ನೀನ್ ಹೋಗೇ ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೂ ಸತ್ಯ ಏನು ಅಂತ ಹೇಳಿ ನಿನ್ನ ಮನೆ ಕರ್ಕೊಂಡು ಹೋಗದೆ ಹೋದ್ರೆ ಈ ಪ್ರಪಂಚದಲ್ಲಿ ನನಗಿಂತ ಪಾಪಿ ಬೇರೆ ಯಾರು ಇರಕ್ ಸಾಧ್ಯ ಇಲ್ಲ. ಅಕ್ಕ, ನೀವ್ ಹೇಳ್ತಿರೋದನ್ನೆಲ್ಲ ನನಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಹೇಗ್ ನಂಬ್ತೀಯ ಶಾರದಾ? ನಾನ್ ನಿನಗೆ ಕೊಟ್ಟಿರೋ ಹಿಂಸೆ ಅಷ್ಟಿಷ್ಟಲ್ಲ. ನೀನ್ ಮನೆಯಿಂದ ಹೋದ್ಮೇಲೆ ಮನು ಸ್ಥಿತಿ ಸರಿ ಇರ್ಲಿಲ್ಲ. ಚಿಕ್ಕಮ್ಮನ್ ತುಂಬಾ ಸೊರ್ಗ ಹೋಗಿದ್ರು. ಈಗ ಮನುನು ಮನೆ ಬಿಟ್ಟು ಹೋದ್ಮೇಲೆ ಚಿಕ್ಕಮ್ಮನ್ಗೆ ಗಾಯದ ಮೇಲೆ ಬರೆ ಎಳ್ದಾಗಿದೆ. ಚಿಕ್ಕಮ್ಮನಿಗೆ ಸಮಾಧಾನ ಮಾಡಿ ಬಂದಿದ್ದೀನಿ, ನಿನ್ನೂ ಮನುನು ಮನೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ. ಅಕ್ಕ, ಈಗ ನೀವ್ ಏನೇ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಸ್ವರ್ಗ ಅಂತ ಆ ಮನೆಗೆ ಬಂದೆ, ಆದ್ರೆ ಅದ್ ನನ್ನ ಪಾಲ್ಗೆ ನರ್ಕ ಆಗೋಯ್ತು. ಮತ್ತೆ ಆ ನರ್ಕಕ್ಕೆ ಬರಕ್ ನನ್ಗಿಷ್ಟ ಇಲ್ಲ. ನೋಡು, ಮತ್ತೆ ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಾ. ನಾನು ಸತ್ಯ ಏನು ಅಂತ ಹೇಳಿದ್ಮೇಲೂ ಸ್ವರ್ಗ ನರ್ಕದ ಮಾತು ಯಾಕೆ ಶಾರದಾ? ಒಂದು ಹೆಣ್ಣು ಎಷ್ಟು ಸಹಿಸ್ಕೋಬೇಕೋ ಅದಕ್ಕಿಂತ ಹೆಚ್ಚಾಗಿ ಸಹಿಸ್ಕೊಂಡಿದ್ದೀನಿ. ನೋವನ್ನ ನುಂಗಿದ್ದೀನಿ. ಈ ಊರಲ್ಲೇ ನಾನು ಹುಟ್ಟಿದ್ದು, ಈ ಮಣ್ಣಲ್ಲೇ ನಾನು ಬೆಳೆದಿದ್ದು. ಈ ಊರನ್ನ ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲ. ಹಾಗಂತ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಶಾರದಾ. ಮನು ಎಲ್ಲಿ? ನನಗ್ ಗೊತ್ತಿಲ್ಲ. ಮನು ಮನೆ ಬಿಟ್ಟು ಹೋಗಿದ್ದಾನೆ ಅಂದಾಗ ನಿನ್ನಿಂದ ಯಾವ ಪ್ರತಿಕ್ರಿಯೆನೂ ಬರಲಿಲ್ಲ. ಅಂದಮೇಲೆ ಮನು ಎಲ್ಲಿದ್ದಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತು ಆ ಮನೆ ಹೊಸಲು ದಾಟದ್ನೋ ಅವತ್ತೇ ನನ್ನ ಅವರ ಸಂಬಂಧ ಕಡ್ದು ಹೋಯ್ತು. ಶಾರದಾ, ಇಷ್ಟು ಬೇಗ ಮುಗ್ದು ಹೋಗೋ ಸಂಬಂಧ ಅಲ್ಲ ನಿಮ್ದು. ಗಂಡನ ಮನೇಲಿ ಸಮಸ್ಯೆ ಆದಾಗ ಹೆಂಡತಿ ತವ್ರ ಮನೆಗೆ ಬರೋದು ಸಹಜ. ಹಾಗಂತ ಇಲ್ಲೇ ಇರಕ್ ಸಾಧ್ಯನಾ? ನಿನ್ ಹಠ ಸರಿ ಇಲ್ಲ ಶಾರದಾ. ಇಲ್ಲ ಅಕ್ಕ, ನಾನು ಆ ಮನೇಲಿ ಯಾರಿಗೂ ಬೇಡ್ದವಳಾಗಿದ್ದೆ. ನೀವೇ ಆ ಮನೆಯಿಂದ ಆಚೆ ಹಾಕಿದ್ದು. ನೀವು ಬಾ ಅಂದಾಗ ಬರ್ಬೇಕು, ಹೋಗು ಅಂದಾಗ ಹೋಗ್ಬೇಕಾ? ಇದ್ಯಾವ ನ್ಯಾಯ ಅಕ್ಕ? ಸರಿ, ಹಾಗಾದ್ರೆ ಮನು ನನ್ನ ಜೊತೆ ಕಳಿಸ್ಕೊ. ಅವ್ರು ನನ್ನ ಜೊತೆ ಇಲ್ವಲ್ಲ? ನನ್ನನ್ನು ಕಂಡ್ರೆ ಹೆದರಿ ಬೆವರ್ತಾ ಇದ್ದಿದ್ದು ಶಾರದಾ ಇವತ್ತು ನನ್ನನ್ನು ರೋಡಲ್ಲಿ ನಿಲ್ಲಿಸಿ ನನ್ನ ಮಾತಿಗೂ ಮರ್ಯಾದೆ ಕೊಡದೆ ನನಗೆ ಎದುರಾಡ್ತಿದ್ದೆ. ಗಂಡನ ಮನೆ ಅಂತ ಬಂದ ಮೇಲೆ ಎಲ್ರಿಗೂ ಮರ್ಯಾದೆ ಕೊಡೋದು ನನ್ನ ಕರ್ತವ್ಯ. ಈಗ ಅದೇ ಇಲ್ಲದೆ ಇದ್ಮೇಲೆ ನನಗೆ ಆ ಅನಿವಾರ್ಯತೆ ಇಲ್ಲ ಅಕ್ಕ. ನಾನು ಯಾರಿಗೂ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಶಾರದಾ, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಬೈದ್ಬಿಡು. ಆದರೆ ನಡೆದ ಘಟನೆಗಳಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ನಂಬು.
ನಂಬೋ ಕಾಲ ಮಿಂಚ್ ಹೋಗಿದೆ ಅಕ್ಕ. ಈಗ ನೀವು ಏನೇ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ. ನಂದಿದೆ ನಿರ್ಧಾರ. ಶಾರದಾ, 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 ಮನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿರ್ಧಾರ ಮಾಡಿ ಬಂದಿದ್ದೀನಿ. ಅದನ್ನ ಯಾರು ತಡಿತಾರೋ ನೋಡ್ತೀನಿ. ಈ ಹಸಿರು ಗಿಡ ಮೂಲಿಕೆಯ ವೈಶಿಷ್ಟ್ಯ ಏನು ಅಂತಂದ್ರೆ ತಲೆಯೊಳಗೆ ದುರ್ಬಲಗೊಂಡಿರುವ ನರನಾಡಿಗಳಿಗೆಲ್ಲ ಶಕ್ತಿ ಕೊಡುತ್ತೆ. ಆದರೆ ಈ ಪಟ್ಟಿ ಕಡ್ಡಿ ನಂತರ ವ್ಯಕ್ತಿಗೆ ಗಾಢ ನಿದ್ದೆ ಬರುತ್ತೆ. 24 ಗಂಟೆ ಯಾರೂ ಅವನನ್ನು ಎಬ್ಬಿಸಬಾರದು ಅಷ್ಟೇ. ಆಯ್ತು ಸ್ವಾಮೀಜಿ. ಮಗಳೇ, ಈತನ ಹೆಂಡತಿಯನ್ನು ಕರೆದುಕೊಂಡು ಬಾ. ಸರಿ ಸ್ವಾಮೀಜಿ, ನಾನು ಈಗಲೇ ಹೋಗಿ ಶಾರದನ್ ಕರ್ಕೊಂಡು ಬರ್ತೀನಿ. ಪಾಪ ಶಾರದಾ ತನ್ನ ಗಂಡಂಗೆ ಹೀಗಾಗಿದೆ ಅಂತ ತುಂಬ ನೊಂದ್ಕೊಂಡಿದ್ದಾಳೆ. ಮನು ಗುಣ ಆದರೆ ಮಾತ್ರ ಶಾರದನ್ ಜೀವನ ಚೆನ್ನಾಗಿರುತ್ತೆ. ಚಿಂತೆ ಮಾಡಬೇಡಿ ಅಮ್ಮ, ಆ ದೈವ ಪ್ರೇರಣೆ ಆದರೆ ಎಲ್ಲವೂ ಸರಿ ಹೋಗುತ್ತೆ. ನೀನು ಹೋಗಿ ಶಾರದನ್ ಕರ್ಕೊಂಡು ಬಾ. ಸರಿ ಸ್ವಾಮೀಜಿ. ಮನು ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತು ಅಲ್ವಾ? ನನ್ನ ಪ್ರಕಾರ ಮನು ಶಾರದಾ ಜೊತೆಗಿದ್ದಾನೆ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಯಾವಾಗ ವಾಪಸ್ ಬರ್ತೀನಿ ಅಂತಲೂ ಗೊತ್ತಿಲ್ಲ. ಆದರೆ ಬರುವಾಗ ಮನು ನನ್ನ ಜೊತೆ ಬರ್ತಾನೆ. ಒಂದು ವೇಳೆ ಅವ್ರು ಬರಲಿಲ್ಲ ಅಂದ್ರೆ ಬರೋ ಹಾಗೆ ಏನ್ ಮಾಡಬೇಕು ಅಂತ ಈ ಸಿಂಧೂರಾಗ ಗೊತ್ತು. ಎಕ್ಸ್ಕ್ಯೂಸ್ ಮಿ ಸರ್, ಈ ಫೈಲ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ನಾನು ಸೈನ್ ಮಾಡೋ ಮೂಡಲಿಲ್ಲ, ಅದನ್ನ ಅಲ್ಲೇ ಇಟ್ಟು ಹೋಗಿ. ಸರ್, ಐ ಆಮ್ ಸಾರಿ ಟು ಆಸ್ಕ್ ಯು ದಿಸ್. ಏನೋ ಟೆನ್ಷನ್ ಇಲ್ಲಿರೋ ಹಾಗಿದೆ. ಎನಿ ಪ್ರಾಬ್ಲಮ್? ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಯಿತಾ? ನೋನು, ನನ್ನ ಟೆನ್ಷನ್ ಆಫೀಸ್ ಬಗ್ಗೆ ಅಲ್ಲ, ಮನೆ ಬಗ್ಗೆ, ಸಿಂಧೂರ ಬಗ್ಗೆ. ಐ ಥಿಂಕ್ ಶಿ ಇಸ್ ನಾಟ್ ಲೈಕ್ ದ್ಯಾಟ್. ವಿ ಕ್ಯಾನ್ ಸಿ ಲಾಟ್ ಮೆನಿ ಚೇಂಜಸ್ ಇನ್ ಹರ್. ನೋ, ಅವಳ ಬಗ್ಗೆ ಸರಿಯಾಗಿ ನಿನಗೆ ಗೊತ್ತಿಲ್ಲ. ಅವ್ರು ಬಿಡ, ಈ ಪ್ರಪಂಚದಲ್ಲಿ ತಿದ್ದಕ್ಕಾಗದೇ ಇರೋವಂಥ ಜನ್ಮ ಅಂದರೆ ಅವಳೊಬ್ಳೆ. ಮನು ನೆಮ್ಮದಿಯಾಗಿರ್ಬೇಕು ಅಂತ ನಾನು ಶಾರದನ್ ಅಂತ ಕರ್ಕೊಂಡೋಗಿ ಬಿಟ್ಟು ಬಂದೆ. ಅವಳು ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸಿಂಧೂರ ಶಾರದನ್ ಹುಡ್ಕೊಂಡು ಹೋಗಿದ್ದಾಳೆ. ಅವ್ರು ನೆಮ್ಮದಿಯಾಗಿರೋ ಜೀವನ ಮತ್ತೆ ಹಾಳಾಗುತ್ತೆ ಅಂತ. ಐ ಆಮ್ ಸಾರಿ ಸರ್. ಆ್ಯಕ್ಚುಲಿ ಸಿಂಧೂರ ಅವ್ರಿಗೆ ಆ ಥರ ಏನೂ ಇಲ್ಲ ಸರ್. ನಿಮ್ಮ ಅಭಿಪ್ರಾಯ ತಪ್ಪು ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಶಾರದಾ ಮತ್ತು ಮನುನ ಒಂದು ಮಾಡಬೇಕು ಅಂತ ಅವರು ಹೋರಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಹಾಗನ್ಸ್ಬೋದು. ಸಿಂಧೂರ ನಿಜವಾಗ್ಲೂ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗು ಒಂದೇ ಥರ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಎಕ್ಸಾಂಪಲ್, ಲುಕ್ ಅಟ್ ಮೀ. ನಾನು ಇಲ್ಲಿಗೆ ಬಂದಿದ್ದೆ ಬೇರೆ ಉದ್ದೇಶದಿಂದ, ಮನು ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ. ಆದರೆ ಈಗ ನೋಡಿ, ಚೇಂಜ್ ಆಗಿದ್ದೀನಿ. ಐ ಥಿಂಕ್ ಸಿಂಧೂರ ವಿಲ್ ಆಲ್ಸೋ ಚೇಂಜ್. ನೀನು ಹೇಳೋ ಹಾಗೆ ಸಿಂಧೂರ ನಿಜವಾಗ್ಲೂ ಬದಲಾದ್ರೆ ಅದು ದೊಡ್ಡ ವಿಷಯನೇ. ಹಾಗಾಗೋಗಿ ಮಾಡೋದು ನಿಮ್ಮ ಕೈಲಿದೆ. ನನ್ನ ಕೈಲ್ಲ. ಹೌದು ಸರ್. ನೀವು ಮತ್ತು ಸಿಂಧೂರ ಆ ಫ್ಯಾಮಿಲಿಯಿಂದ ಬೇರೆ ಆಗಿ ನಿಮ್ಮದೇ ಒಂದು ಸೆಪ್ರೇಟ್ ಫ್ಯಾಮಿಲಿನ ಮಾಡ್ಕೋಬೇಕು ಸರ್. ಐ ಆಮ್ ರಿಯಲಿ ವೆರಿ ಸಾರಿ ಸರ್. ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಥಿಂಕ್ ಅಬೌಟ್ ಇಟ್ ಸರ್. ಈಗ ನೀವು ಮತ್ತು ಸಿಂಧೂರ ಸೆಪ್ರೇಟ್ ಲೈಫ್ನ ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಈಗ ಆಲ್ರೆಡಿ ನೀವೇನು ಅರ್ನ್ ಮಾಡ್ತಿದ್ದೀರೋ ಅದೆಲ್ಲ ಮನು ಅಕೌಂಟ್ಗೆ ಹೋಗಿ ಸೇರ್ತಾ ಇದೆ. ಸೊ ನೀವು ಆ ಥರ ಸಡನ್ನಾಗಿ ಥಿಂಕ್ ಮಾಡಿದ್ರೆ ಯು ವಿಲ್ ಬಿ ಝೀರೋ ಬ್ಯಾಲೆನ್ಸ್. ಆಗ ನೀವೇನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ
ನೀವು ಈಗಲೇ ಯೋಚನೆ ಮಾಡೋದು ಒಳ್ಳೆಯದು ಸರ್. ಈ ರೀತಿ ಆಗಿರೋ ಸಾಕಷ್ಟು ಜಾಯಿಂಟ್ ಫ್ಯಾಮಿಲೀಸ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಎಲ್ಲ ಜಾಯಿಂಟ್ ಫ್ಯಾಮಿಲೀಸು ಡಿವೈಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಅಲ್ಲದೆ ಆ ಮನೇಲಿ ಮನು ಬಗ್ಗೆ ಕನ್ಸರ್ನ್ ಇರೋವಂಥ ವ್ಯಕ್ತಿ ಅಂದರೆ ನಾನೊಬ್ಬನೇ. ಇವತ್ತು ಅವನು ಜೀವಂತವಾಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ನಾನು. ಮನೆ ಬಿಟ್ಟು ಬಂದರೆ ಮನು ಪರಿಸ್ಥಿತಿ ಏನಾಗುತ್ತೆ ಅಂತ ಭಯ ನನಗೆ. ಅಫ್ಕೋರ್ಸ್ ಸರ್, ಐ ಅಗ್ರಿ, ಯು ಆರ್ ರೈಟ್ ಸರ್. ಆದರೆ ನಿಮ್ಮದೇ ಅಂತ ಒಂದು ಲೈಫ್ ಇದೆ ಅಲ್ವಾ, ಸೊ ನೀವು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಸರ್. ಐ ನೋ ನಿಮ್ಮ ವೈಫೇ ನಿಮಗೆ ಪ್ರಾಬ್ಲಮ್. ಆದರೆ ಸಿಂಧೂರ ಅಷ್ಟೊಂದು ಕೆಟ್ಟವರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವ್ರನ್ನ ನೀವು ಹೇಳಿ ಅರ್ಥ ಮಾಡಿಸ್ಬೇಕು ಸರ್. ಕೂತ್ಕೊಂಡು ಸ್ವೀಟಾಗಿ ಮಾತಾಡಿ ನೀವೇನು ಅಂತ ಅವ್ರಿಗೆ ತಿಳಿಸಿ ಸರ್. ಅದರಿಂದನಾದರೂ ಅವರು ಸರಿ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ತುಂಬ ರಿಜಿಡ್ ಆಗಿರ್ತಾರೆ, ಐ ನೋ. ಬರ್ತಾ ಬರ್ತಾ ಸರಿ ಹೋಗ್ತಾರೆ. ನೀವು ಸೆಪ್ರೇಟ್ ಆದಮೇಲೆ ಅವ್ರು ಸರಿ ಹೋಗಲೇಬೇಕು, ಬಿಕಾಸ್ ಶಿ ಈಸ್ ಯುವರ್ ವೈಫ್. ಬಂದು ಕೆಲವೇ ದಿವಸಗಳಾದರೂ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್. ನಾನು ಫಸ್ಟ್ ಡೇ ಈ ಆಫೀಸಿಗೆ ಬಂದಾಗ ನನ್ನನ್ನು ಎನಿಮಿ ಥರ ಟ್ರೀಟ್ ಮಾಡಿದೆ. ನನ್ನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ಒಂದು ಕೆಲಸ ಕೊಟ್ರಿ, ನನಗೆ ರೆಸ್ಪೆಕ್ಟ್ ಸಿಕ್ತು ಅಷ್ಟೇ. ಯಾಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಆಫೀಸಿಗೆ ಬಂದು ಕೆಲ್ಸಕ್ಕೆ ಸೇರಿಕೊಂಡ್ರೆ ಅಲ್ಲಿರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಈ ಕಂಪನಿನೇ ನೀವು ನೋಡ್ಕೊಳ್ತಾ ಇದ್ದೀರಾ. ಹಾಗಿದ್ರೂ ಹಗಲು ರಾತ್ರಿ ಈ ಕಂಪನಿಗೋಸ್ಕರನೇ ಕಷ್ಟಪಡ್ತಾ ಇದ್ದೀರಲ್ಲ, ಇಷ್ಟು ಸಾಲದ ಸರ್ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ? ಎನಿವೇ ಸರ್, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲ ನಿಮ್ಮ ಕೈಲಿದೆ. ನಾನು ಬರ್ತೀನಿ ಸರ್. ಹಾಂ, ಒನ್ ಮೋರ್ ಥಿಂಗ್ ಸರ್, ಅದಕ್ಕೆ ಸಿಗ್ನೇಚರ್ ಮಾಡೋದನ್ನ ಮರಿಬೇಡಿ. ನಾನು ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ ತಾಯಿ. ನಿಮ್ಮನ್ನೇ ನೋಡಕ್ ಬಂದೆ. ಯಾರ್ ತಾಯಿ ನೀನು? ಈ ಮುಂಚೆ ನಮ್ಮೂರಲ್ಲಿ ನಿನ್ನನ್ನ ನೋಡ್ದ ಹಾಗೆ ಇಲ್ವಲ್ಲ? ಹಾ, ನೀವು ನನ್ನನ್ನು ಈ ಊರಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ನಾನು ಸಿಟಿಯಿಂದ ಬಂದಿದ್ದೀನಿ. ಈ ಊರಿನ ಹುಡುಗಿ ಶಾರದಾನ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿರೋದು. ಓಹೋ, ನೀನು ಸದಾನಂದರಾಯರ ಮಗಳೇನಮ್ಮ? ಹೇಳ್ತಾಯಿ, ಏನು ವಿಷಯ? ಶಾಸ್ತ್ರಿಗಳೇ, ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಾನೆ ಇರುತ್ತೆ. ಹಾಗೆ ನನ್ನ ತಮ್ಮ ಮನು ಮತ್ತೆ ಶಾರದಾ ಜೀವನದಲ್ಲೂ ಸಣ್ಣ ಸಮಸ್ಯೆ ಆಗಿದೆ. ಅಷ್ಟಕ್ಕೆ ಕೋಪ ಮಾಡಿಕೊಂಡು ಶಾರದಾ ಮನೆ ಬಿಟ್ಟು ತವ್ರ ಮನೆಗೆ ಬಂದಿದ್ದಾಳೆ. ನೀವು ಹಿರಿಯರು, ಹೀಗೆ ಮಾಡೋದು ಸರಿನಾ? ನೀವೇ ಹೇಳಿ. ಸಮಸ್ಯೆಗಳು ಬರ್ತವೆ, ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಹೋಗೋದೇ ಜೀವನ. ಅದನ್ನ ಶಾರದಂಗೆ ಬಿಡಿಸ್ ಹೇಳಿ. ಹೇಳಿದ್ದೀನಿ, ಆಗಿದ್ನೆಲ್ಲ ಮತ್ತು ಮನೆಗೆ ಬಾ ಅಂತ ಕರೆದೆ. ಬರಕ್ಕಾಗಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಲು. ಇವಳ ಹಠದಿಂದ ನನ್ನ ತಮ್ಮ ಕಷ್ಟಪಡ್ತಿದ್ದಾನೆ. ನಿನ್ ತಮ್ಮ ಶಾರದನ್ ಜೊತೆಗೆ ಇಲ್ಲೇ ಇದ್ದಾನಮ್ಮ. ಮೊನ್ನೆ ದಂಪತಿಗಳಿಬ್ರು ದೇವಸ್ಥಾನಕ್ಕೆ ಬಂದಿದ್ರು. ನಿಮ್ ತಮ್ಮ ತುಂಬಾ ಒಳ್ಳೆ ಹುಡುಗ. ಈಗಿನ ಕಾಲದಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿದೆ ಅಂತೆ. ನೀನ್ ಯಾಕೆ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬಾರ್ದು? ಅವನಿಗೆ ಒಳ್ಳೆ ಟ್ರೀಟ್ಮೆಂಟೇ ಕೊಡಿಸ್ತಾ ಇದ್ವಿ. ಮಧ್ಯದಲ್ಲಿ ಶಾರದಾ ಅವನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ಶಾರದಾ ಒಳ್ಳೆ ಹುಡುಗಿ, ಹೀಗೆ ಯಾಕೆ ಮಾಡಿದ್ಲ ಅವಳು? ನನ್ನ ಮೇಲಿನ ಸಿಟ್ಟಿಗೆ. ಇದರಿಂದ ನನ್ನ ತಮ್ಮನ ಜೀವನ ಹಾಳಾಗ್ತಿದೆ ಅಂದ್ರೂ ಅವಳು ನನ್ನ ಮಾತು ಕೇಳ್ತಿಲ್ಲ. ನೀವೇ ಇದಕ್ಕೊಂದು ದಾರಿ ಮಾಡ್ಕೊಡ್ಬೇಕು. ಇಲ್ಲ ತಾಯಿ, ನಿಮ್ಮ ಕುಟುಂಬದ ವಿಷಯದಲ್ಲಿ ನಾನು ಹೇಗಮ್ಮ ತಲೆ ಹಾಕೋದಕ್ಕಾಗುತ್ತೆ? ನ್ಯಾಯ ಅಂತ ಒಂದಿರುತ್ತಲ್ಲ, ಅದು ಸಿಗದೆ ಇದ್ದಾಗ ಪೊಲೀಸು ಕಾನೂನು ಅಂತ ಹೋಗ್ಬೇಕಾಗತ್ತೆ. ಊರಿಗೆ ಪೊಲೀಸವ್ರನ್ನ ಕರ್ಕೊಂಡು ಬರೋದಕ್ಕೆ ಮುಂಚೆ ಊರ್ ಹಿರಿಯರಾದ ನಿಮ್ಮನ್ನ ಒಂದು ಮಾತು ಕೇಳಿ ನಾನು ಮುಂದಿನ ಹೆಜ್ಜೆ ಇಡೋಣ ಅಂತ.
ಅದೆಲ್ಲ ಏನು ಬೇಡ ತಾಯಿ. ನಮ್ಮ ಹಳ್ಳಿಗೆ ಪೊಲೀಸ್ನವರು ಬರೋದು ಏನು ಶೋಭೆ ತರುತ್ತೆ? ನಿಮ್ಮ ತಮ್ಮನಿಗೆ ಚಿಕಿತ್ಸೆ ಕೊಡಿಸೋದ್ರಲ್ಲಿ ತಪ್ಪೇನಿದೆ? ನಾನು ಅವ್ರ ಹತ್ರ ಮಾತಾಡಿ ಖಂಡಿತವಾಗ್ಲೂ ಕಳಿಸ್ಕೊಡ್ತೇನೆ. ಆ ನಂಬಿಕೆಯಿಂದನೇ ನಾನು ನಿಮ್ಮ ಹತ್ರ ಬಂದಿದ್ದು. ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸ್ಕೊಡಿ. ಆಯ್ತು ತಾಯಿ, ನಾನು ಅವ್ರ ಹತ್ರ ಮಾತಾಡಿ ವಿಷಯನ ನಿನಗೆ ತಿಳಿಸ್ತೇನೆ. ಬರ್ತೀವಿ. ನನ್ನ ಕೇಳ್ದೆಲ್ಲ ಇದಕ್ಕೆಲ್ಲ ಯಾಕೆ ಒಪ್ಕೊಂಡೆ ಗೌರಿ? ನಿನ್ ಗಂಡನ ಗುಣ ಆದ್ರೆ ನಿಂಗೆ ಒಳ್ಳೇದಲ್ವಾ ಶಾರದಾ? ನನ್ಗಂತೂ ಇದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ. ಮೊದಲು ಅವ್ರನ್ನ ನೋಡ್ಬೇಕು ನಾನು. ಬಾ ಬೇಗ. ಇದೆಲ್ಲಾನು ನಂದೇ ಸಂಚು. ಅಂದ್ರೆ ಸ್ವಾಮೀಜಿ? ಸ್ವಾಮೀಜಿ ಯಾಕಮ್ಮ ಹೀಗೆ ಮಾಡಿದೆ? ಇನ್ನು 24 ಗಂಟೆಲಿ ಔಷಧಿ ಪರಿಣಾಮ ನಿನಗೆ ಗೊತ್ತಾಗ್ತಾ ಇತ್ತು. ಅವಸರ ಪಟ್ಬಿಟ್ಟಲ್ಲಮ್ಮ. ಈ ತರದನ್ನೆಲ್ಲ ತುಂಬಾ ನೋಡಿದೀನಿ ನಾನು. ಇದೆಲ್ಲ ಬರೀ ಬೂಟಾಟಿಕೆ. ನಿಮ್ಮನ್ನ ಈ ಊರಿಗೆ ಯಾರು ಕಳ್ಸ್ಕೊಟ್ಟಿದ್ದು? ನೀವೊಬ್ರೇ ಬಂದಿದ್ದೀರಾ ಅಥವಾ ನಿಮ್ ಜೊತೆ ಇನ್ಯಾರು ಬಂದಿದ್ದಾರಾ? ಬಂದ ಇಲ್ಲದೆ ಏನೇನೋ ಮಾತಾಡ್ತಿದ್ಯಲ್ಲಮ್ಮ. ಏನಾಗಿದೆ ನಿಮಗೆ? ನನ್ಗೇನು ಆಗಿಲ್ಲ ಸ್ವಾಮಿಗಳೇ, ನಾನ್ ಚೆನ್ನಾಗೇ ಇದ್ದೀನಿ. ನನ್ ಗಂಡನ ಕರ್ಕೊಂಡ್ಬಂದು ಲಕ್ಷಗಟ್ಲೆ ಹಣ ಕೇಳ್ತೀರಾ? ನೋಡಿ, ನಾನೀಗ ಒಬ್ಬ ಸಾಮಾನ್ಯ ಹೆಣ್ಣು. ನಿಮಗ್ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ರೀ ರೀ ಎದ್ದೇಳಿ, ಕಣ್ಬಿಡಿ. ರೀ ಎದ್ದೇಳಿ, ಹೇಳಿ ಮೇಲೆ ಹೇಳಿ. ಬನ್ನಿ ಮನೆಗೆ ಹೋಗೋಣ. ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ಇವ್ರೆ ನನ್ನ ಕರ್ಕೊಂಡು ಬಂದಿದ್ದು. ಯಾರೇ ಕರೆದ್ರು ಅವ್ರ ಜೊತೆ ಹೊರಟೋಗ್ತೀರಾ? ನಾನ್ ಬರೋದಿಲ್ಲ ಅಂತಲೇ ಹೇಳಿದ್ದು. ನಿನ್ ಆರೋಗ್ಯ ಸರಿ ಇಲ್ಲ, ಗುಣಪಡಿಸ್ತೀನಿ ಬಾ ಅಂತ ಕರ್ಕೊಂಡು ಬಂದ್ರಿ ಇವರು. ಈ ಗುಣ ಆಯ್ತಾ? ಗೊತ್ತಿಲ್ಲ ಅಪ್ಪ. ಇಂಥವ್ರ ಕೈಲೆಲ್ಲ ನಿಮ್ಮನ್ನ ಗುಣಪಡಿಸೋದಕ್ ಆಗೋದಿಲ್ಲ. ಇನ್ನೊಂದ್ಸಾರಿ ಯಾರೇ ಕರೆದ್ರು ನೀವು ಅವ್ರ ಜೊತೆ ಹೋಗೋಂಗಿಲ್ಲ, ಸರಿನಾ? ಸರಿ ನೋಡಿ, ಇನ್ ಮುಂದೆ ನೀವ್ ಹೀಗೆಲ್ಲ ಮಾಡಬಾರ್ದು. ಶಾರದಂಗ್ ಇಷ್ಟ ಆಗಲ್ಲ. ಅಮ್ಮ ಶಾರದಾ, ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಅಮ್ಮ. ನಾನು ಹಲವು ಗಿಡಮೂಲಿಕೆಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀನಿ. ಸಿದ್ಧಾರೂಢರೊಬ್ಬರು ಮಾಡಿದ ಸಂಶೋಧನೆಯಲ್ಲಿ ಈ ಮೂಲಿಕೆನ ಉಲ್ಲೇಖಿಸಿದ್ದಾರೆ. ನನಗೆ ಖಂಡಿತ ನಂಬಿಕೆ ಇದೆ, ಇಂಥ ಗುಣ ಆಗ್ತಾರೆ. ನಿಮ್ಗಿರೋ ಒಳ್ಳೆ ಉದ್ದೇಶಗಳಿಗೆ ನನ್ನ ನಮಸ್ಕಾರ. ಇದರಿಂದ ನನ್ನ ಗಂಡನ್ಗೇನಾದ್ರೂ ಆದ್ರೆ ನಾನು ತುಂಬಾ ಜನಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಈಗಿರೋ ಸಮಸ್ಯೆಗಳಿಗೆ ನನ್ ಸಾಕಾಗಿ ಹೋಗಿದೆ. ಮತ್ತೆ ಹೊಸ ಸಮಸ್ಯೆಗಳನ್ನ ನನ್ನ ತಲೆ ಮೇಲೆ ಹೇಳ್ಕೊಳ್ಳೋದಕ್ಕೆ ತಯಾರಾಗಿಲ್ಲ ನಾನು. ನಾನಿನ್ ಬರ್ತೀನಿ. ರೀ ಬನ್ನಿ ಹೋಗೋಣ. ಶಾರದಾ, ನನ್ ಮಾತು ಕೇಳು ಶಾರದಾ. ಹೋಗ್ಲಿ ಬಿಡಮ್ಮ. ದ್ವಿತೀಯ ವಿಘ್ನ ಆಗ್ಬಾರ್ದು ಅಂತ ಹೇಳ್ತಾರೆ. ಬಹುಶಃ ಆ ಹುಡುಗನ ಹಣೆಯಲ್ಲಿ ಅದೇ ಬರ್ತಿದೆ ಅಂತ. ಯಾವತ್ತಾದ್ರೂ ಒಂದಿನ ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಆ ದೇವರ ಕರುಣೆ ಅವ್ರ ಮೇಲೆ ಯಾವತ್ತೂ ಇದೆ. ರೀ, ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ? ನಾನ್ ಮನೆಗ್ ಬರಲ್ಲ. ಯಾಕೆ? ನಿಮ್ಮಮ್ಮ ನನ್ನ ಮನೆ ಬಿಟ್ಟು ಹೋಗು ಅಂದ್ರಲ್ಲ. ನಾನು ಹೋದ್ರೆ ನೀನ್ ಸಂತೋಷವಾಗಿರ್ತೀಯ ಅಂತಲ್ಲ. ಹೋಗು, ನೀನ್ ಸಂತೋಷವಾಗಿರು. ಅಮ್ಮ ಏನೋ ಗೊತ್ತಿಲ್ದಲೆ ಮಾತಾಡ್ಬಿಟ್ಲು. ಒಂದು ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ಈಗ ನಾನ್ ತಾನೇ ಕರಿತಾ ಇರೋದು. ನನ್ನ ಜೊತೆ ಬರೋದಿಲ್ವಾ?